ಕಾಂತಾರ ಒನ್ ಚಿತ್ರತಂಡಕ್ಕೆ ಒಂದಲ್ಲ ಒಂದು ಸಂಕಷ್ಟ ಬೆಂಬಿಡದೆ ಕಾಡ್ತಾನೆ ಇದೆ. ಈಗ ಮತ್ತೊಂದು ಸಂಕಷ್ಟ ಚಿತ್ರತಂಡಕ್ಕೆ ಎದುರಾಗಿರೋದು. ಕಾಂತಾರ ಒನ್ ಚಿತ್ರದ ಸೆಟ್ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾನೆ. ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಆರ್ಟಿಸ್ಟ್ ಕಪಿಲ್ ದಾರುಣವಾಗಿ ಸಾವು ಕಂಡಿದ್ದಾನೆ. ಉಡುಪಿ ಜಿಲ್ಲೆ ಬೈಂದೂರಿನ ಕೊಲ್ಲೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಒಂದು ರೀತಿ ಒಂದಾದ ಮೇಲೆ ಒಂದರಂತೆ ಕಾಂತಾರ ಒನ್ ಚಿತ್ರತಂಡಕ್ಕೆ ಸಂಕಷ್ಟಗಳ ಸರಮಾಲೆ ಕಾಡ್ತಾನೆ ಇದೆ. ಅದೇ ಥರ ಇವತ್ತು ಕೂಡ ಮೃತ ಜೂನಿಯರ್ ಆರ್ಟಿಸ್ಟ್ ಕಪಿಲ್, ಈತನನ್ನು ನೋಡ್ತಾ ಇದ್ದೀರಿ. ಈತ ಕೇರಳ ಮೂಲದವನು. ಕಾಂತಾರ ಒನ್ ಚಿತ್ರದ ಶೂಟಿಂಗ್ಗೋಸ್ಕರ ಈತ ಬೈಂದೂರಿಗೆ ಬಂದಿದ್ದ. ಅಂದರೆ ಕೊಲ್ಲೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ ಬಂದು ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ನದಿಯಲ್ಲಿ ಈಜೋಣ ಅಂತ ಹೋಗಿ, ಆದರೆ ಪಾಪ ನದಿಯ ಒಂದು ಆಳ ಅರಿಯದೆ ಆ ಸೆಳೆತಕ್ಕೆ ಸಿಲುಕಿ ಕಪಿಲ್ ಸಾವನ್ನಪ್ಪಿದ್ದಾನೆ. ಮೊನ್ನೆಯಷ್ಟೇ ಇದೇ ಒಂದು ಡಿಸ್ಟ್ರಿಕ್ಟ್ನಲ್ಲೇ ಕೊಲ್ಲೂರಿನಲ್ಲೇ ಅವ್ರ ಆರ್ಟಿಸ್ಟ್ಗಳಿದ್ದಂಥ ಬಸ್ ಅಪಘಾತಕ್ಕೀಡಾಗಿತ್ತು. ಅದಾದ ನಂತರ ಬೃಹತ್ ಒಂದು ಸೆಟ್ ಏನು ಹಾಕಿದ್ರು, ಭಾರೀ ಗಾಳಿಗೆ ಹಾಗೂ ಮಳೆಗೆ ಆ ಸೆಟ್ ಹಾರಿ ಹೋಗಿತ್ತು. ಈಗ ಮತ್ತೊಂದು ಸಂಕಷ್ಟ, ಒಂದಾದ ಮೇಲೆ ಒಂದರಂತೆ ಈ ಒಂದು ಸಂಕಷ್ಟ ಕಾಂತಾರ ಒನ್ ಚಿತ್ರತಂಡಕ್ಕೆ ಕಾಡ್ತಾ ಇದೆ. ಆ್ಯಂಡ್ ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಎಕ್ಸಾಕ್ಟ್ ಆಗಿ ಏನಾಯಿತು, ಎಷ್ಟೊತ್ತಿಗೆ ಆಯಿತು, ಆ್ಯಂಡ್ ಈಗ ಮೃತದೇಹ ಹೊರ ತೆಗೆದಿದ್ದಾರಾ ಇಲ್ವಾ, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಎಸ್ ರಾಹುಲ್, ಕಾಂತಾರ ಪ್ರಿಕ್ವೆಲ್ ಸಿನಿಮಾ ಚಿತ್ರೀಕರಣ ಏನಿದೆ, ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಆಗ್ತಾ ಇರುವಂತದ್ದು. ಕಳೆದ ನವೆಂಬರ್ ಅಂದು ಏನು ಜೂನಿಯರ್ ಆರ್ಟಿಸ್ಟ್ ಗಳಿದ್ದಂತಹ ಒಂದು ಮಿನಿ ಬಸ್ ಪಲ್ಟಿ ಆಗಿತ್ತು. ಅದಂತರ ಮಳೆಗೆ ಸೆಟ್ ಕೂಡ ಹಾರಿ ಹೋಗಿತ್ತು. ಈಗ ಏನು ಕಪಿಲ್ ಅನ್ನುವಂತಹ ಜೂನಿಯರ್ ಆರ್ಟಿಸ್ಟ್ ಏನಿದೆ, ಈಗ ಸೌಪರ್ಣಿಕಾ ನದಿಯಲ್ಲಿ ನೀರಿನ ಕುಸಿದು ಹೋಗಿ ಈಗ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ಆತನ ಮೃತದೇಹವನ್ನ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾರ್ಚರಿಯಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಬಹಳಷ್ಟು ಕಲಾವಿದರೀಗ ಆತಂಕದಲ್ಲಿರುವಂತದ್ದು. ಯಾಕಂದ್ರೆ ಒಂದೊಂದು ಆತಂಕಗಳು ಮತ್ತು ಸಂಕಷ್ಟಗಳು ನಡೀತಾನೆ ಇದೆ. ಮಂಗಳೂರಿನಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆಷ್ಟೇ ಒಂದು ನುಡಿಯನ್ನು ನೀಡಿತ್ತು, ನಿಮ್ಮ ಸಂಸಾರದಲ್ಲಿ ಬಹಳಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಅಂದ್ರೆ ಸಿನಿಮಾ ಸೆಟ್ ಅನ್ನುವಂತ ಸಂಸಾರದಲ್ಲಿ ಏನು ಸಮಸ್ಯೆಗಳನ್ನ ಹುಟ್ಟು ಹಾಕ್ತಿದ್ದಾರೆ. ಹಾಗಾಗಿ ನಾನಿದ್ದೇನೆ ಅನ್ನುವಂತ ಅಭಯವನ್ನು ನೀಡಿತ್ತು. ಆದ್ರೆ ಆ ಅಭಯದ ಬೆನ್ನಲ್ಲೇ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವುದು. ಕಪಿಲ್ ಅನ್ನುವಂತಹ ಜೂನಿಯರ್ ಆರ್ಟಿಸ್ಟ್ ಈಗ ಮೃತಪಟ್ಟಿದ್ದಾನೆ. ಸ್ನೇಹಿತರೊಂದಿಗೆ ಮುದೂರಿನಲ್ಲಿ ನಡೆದಂತ ಚಿತ್ರೀಕರಣ ಆದ ಬಳಿಕ, ಅಂದ್ರೆ ಆ ಒಂದು ಶೂಟಿಂಗ್ ಆದ ಬಳಿಕ ಸ್ನೇಹಿತರೊಂದಿಗೆ ಸೌಪರ್ಣಿಕಾ ನದಿಗೆ ಈಜಲಿಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ, ಆ ಸೆಳೆತಕ್ಕೆ ಆತ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಆತನ ಮೃತದೇಹವನ್ನ ಹೊರತೆಗೆದು ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ಇಡಲಾಗಿದೆ. ಸದ್ಯಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಆತಂಕದಲ್ಲಿದ್ದಾರೆ. ಆದ್ರೆ ಏನು ರಿಷಬ್ ಶೆಟ್ರು ಜೊತೆಗೆ ಇತರ ಏನು ಸೆಟ್ ನಲ್ಲಿ ಇರುವಂತ ಪ್ರಮುಖರು ಧೈರ್ಯವನ್ನ ಹೇಳಿದ್ದಾರೆ. ಸದ್ಯಕ್ಕೆ ಈ ದುರ್ಘಟನೆ ನಡೆದಿರುವಂತದ್ದು. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೋಲದಲ್ಲಿ ದೈವ ಒಂದು ನುಡಿಯನ್ನ ಹೇಳಿತ್ತು, ಏನು ಅಂತಂದ್ರೆ ಇನ್ನ ಸಂಸಾರಕ್ಕೆ ಗಂಡಾಂತರ ಎದುರಾಗುತ್ತೆ ಅಂತ ಹೇಳಿ. ಸೊ ಆಗ ಎಲ್ಲರೂ ಕೂಡ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಿದ್ರು ಅಂದ್ರೆ, ಬಹುಶಃ ರಿಷಬ್ ಶೆಟ್ಟಿ ಅವರ ಸಂಸಾರಕ್ಕೆ ಗಂಡಾಂತರ ಆಗಬಹುದೇನೋ, ಗಂಡಾಂತರ ಕಾದಿದ್ಯೇನೋ ಅಂತ. ಇನ್ನು ಕೆಲವರು ಇಲ್ಲ, ಫಿಲ್ಮ್ ಇಂಡಸ್ಟ್ರಿ ಒಂದು ಗಂಡಾಂತರ ಇರಬಹುದು ಇದು ಅಂತ. ಬಟ್ ಆಕ್ಚುಲ್ ಆಗಿ ಆ ಗಂಡಾಂತರ ಬಹುಶಃ ಕಾಂತಾರ ಸಿನಿಮಾದ ಚಿತ್ರತಂಡಕ್ಕೆ ಎದುರಾಗುತ್ತೆ ಅಂತ ದೈವ ಅವತ್ತೊಂದು ಸೂಚನೆಯನ್ನ ಕೊಟ್ಟಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದಾದ ಮೇಲೊಂದರಂತೆ ಒಂದು ಸಂಕಷ್ಟಗಳು ಕಾಂತಾರ ಒನ್ ಚಿತ್ರತಂಡಕ್ಕೆ ಕಾಡ್ತಾ ಇದೆ. ಬಸ್ ಆಕ್ಸಿಡೆಂಟ್ ಇರಬಹುದು, ಅಥವಾ ಸೆಟ್ ಹಾರು ಹೋಗಿದ್ದಿರಬಹುದು, ಈಗ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅವರ ಸಾವಿರಬಹುದು. ಸೊ ಎಲ್ಲವನ್ನ ಗಮನಿಸ್ತಾ ಇದ್ರೆ, ನಿನ್ನ ಸಂಸಾರ ಅಂತ ಅವತ್ತು ದೈವ ಏನು ಹೇಳಿತ್ತು, ಆ ನಿನ್ನ ಸಂಸಾರ ಅನ್ನುವಂಥ ಒಂದು ಪದ ಬಹುಶಃ ಕಾಂತಾರ ಒನ್ ಚಿತ್ರದ ತಂಡ ಏನಿದೆ, ಆ ತಂತ್ರಜ್ಞರು ಹಾಗೂ ಕೆಲಸಗಾರರು ಬಹುಶಃ ಅವರಿಗೆ ಆ ಒಂದು ಪದವನ್ನು ಸೂಚಿಸಿರಬಹುದು ಅನ್ನುವಂಥ ವಿಶ್ಲೇಷಣೆ ಈಗ ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.